ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ಪ್ರಮುಖ ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಿಸಿದಂತ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಯಾರಾದ್ರೂ ನಮ್ಮ ಚಾನಲ್ಗೆ ಹೊಸಬರಾದ್ರೆ ಬೇಗನೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಓಕೆ, KS ಟ್ಯೂಟೋರಿಯಲ್ಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಪ್ರಮುಖ ಒಂದು ಪ್ರಚಲಿತ ಮಾಹಿತಿ ಬಗ್ಗೆ ತಿಳಿದುಕೊಳ್ಳೋಣ. 72ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ಅತ್ಯುತ್ತಮ ಕನ್ನಡ ಚಿತ್ರ ಪ್ರಶಸ್ತಿ ಪಡೆದಂತ ಚಿತ್ರ ಯಾವುದಂತ ಕೊಟ್ಟಿದ್ದಾರೆ. ಅತ್ಯುತ್ತಮ ಕನ್ನಡ ಚಿತ್ರ ಪ್ರಶಸ್ತಿ ಪಡೆದಂತ ಚಿತ್ರ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಮಿಥ್ಯ ನೋಡ್ರಿ. ಮಿಥ್ಯ ಏನಪ್ಪಾ ಅಂತಂದ್ರೆ ಅತ್ಯುತ್ತಮ ಚಿತ್ರ ಆಗಿದೆ ನೋಡಿ ಕನ್ನಡದ್ದು. ಓಕೆ, ಅತ್ಯುತ್ತಮ ಚಿತ್ರ ಯಾವ್ದಾಗಿತ್ತಂದ್ರೆ ಆರ್ಟಿಕಲ್ 370 ಅತ್ಯುತ್ತಮ ಚಿತ್ರ ಆಗಿದೆ. ಅತ್ಯುತ್ತಮ ನಟ ಯಾರಪ್ಪ ಅಂತಂದ್ರೆ ಮಮ್ಮೂಟಿ ಆಗಿದ್ದಾರೆ ಅವರು. ಇತ್ತೀಚೆಗೆ ಏನಾಗಿತ್ತಂದ್ರೆ ನ್ಯೂಸ್ ನಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ 72ನೇ ರಾಷ್ಟ್ರೀಯ ಚಲನಚಿತ್ರೋತ್ಸವ ಪ್ರಶಸ್ತಿಯನ್ನು ನೀಡಲಾಗಿದೆ. ಅದರಲ್ಲಿ ಕನ್ನಡ ಚಿತ್ರ ಯಾವ್ದಪ್ಪ ಅಂತಂದ್ರೆ ಅದು ಮಿಥ್ಯ ಇದೆ. ಕನ್ನಡದ ಚಿತ್ರ ಮಿಥ್ಯ. ಅದೇ ರೀತಿಯಾಗಿ ಅತ್ಯುತ್ತಮ ಚಿತ್ರ ಯಾವ್ದಪ್ಪ ಅಂತಂದ್ರೆ ಆರ್ಟಿಕಲ್ 370. ಅತ್ಯುತ್ತಮ ಒಂದು ನಟ ಯಾರಪ್ಪ ಅಂತಂದ್ರೆ ಮಮ್ಮೂಟಿ ಆಗಿದ್ದಾರೆ. ಬ್ರಹ್ಮಯುಗಂದ ಒಂದು ಸಿನಿಮಾ. ಅದೇ ರೀತಿಯಾಗಿ ಕಾರ್ತಿಕ್ ಆರ್ಯನ್ ಅವರು ಚಂದು ಚಾಂಪಿಯನ್ ಅದು ಸಿನಿಮಾ ಆಗಿದೆ ನೋಡಿ. ಅತ್ಯುತ್ತಮ ನಟಿ ಯಾರಪ್ಪ ಅಂತಂದ್ರೆ ಯಾಮಿ ಗೌತಮ್. ಆರ್ಟಿಕಲ್ 370 ಆ ಒಂದು ಮೂವಿಯ ನಟಿಯಾಗಿದ್ದಾರೆ ಇವರು. ಅತ್ಯುತ್ತಮ ನಟಿಯಾಗಿದ್ದಾರೆ ನೋಡ್ರಿ. ಕನ್ನಡ ಮಿಥ್ಯ ಚಿತ್ರಕ್ಕೆ ಏನಪ್ಪಾ ಅಂತಂದ್ರೆ ಒಟ್ಟು 3 ರಾಷ್ಟ್ರೀಯ ಪ್ರಶಸ್ತಿಗಳು ನೀಡಲಾಗಿದೆ. ಓಕೆ, ಕನ್ನಡ ಚಿತ್ರ ಯಾವ್ದಪ್ಪ ಅಂತಂದ್ರೆ ಅದು ಮಿಥ್ಯ ಆಗಿದೆ. ಅತ್ಯುತ್ತಮ ಚಿತ್ರ ಯಾವ್ದಾಗಿತ್ತಂದ್ರೆ ಇಲ್ಲಿ ಆರ್ಟಿಕಲ್ 370. ಅತ್ಯುತ್ತಮ ನಟ ಮಮ್ಮೂಟಿ. ಅತ್ಯುತ್ತಮ ಒಂದು ನಟಿ ಯಾಮಿ ಗೌತಮ್. ಈಗ ಸ್ಟ್ರಾಟಜಿಗೆ ತಿಳಿದುಕೊಳ್ಳೋಣ. ರಾಷ್ಟ್ರೀಯ ಚಲನಚಿತ್ರದ ಪ್ರಶಸ್ತಿಗಳನ್ನು 1954ರಲ್ಲಿ ಪ್ರಾರಂಭ ಮಾಡಲಾಗಿದೆ ನೋಡಿ. ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಅಡಿಯಲ್ಲಿ ಚಲನಚಿತ್ರೋತ್ಸವದ ನಿರ್ದೇಶನಾಲಯ ಈ ಒಂದು ಪ್ರಶಸ್ತಿಗಳನ್ನು ಪ್ರದಾನ ಮಾಡುತ್ತದೆ. ಭಾರತೀಯ ಚಲನಚಿತ್ರ ರಂಗದ ಅತ್ಯುನ್ನತ ಮತ್ತು ಪ್ರತಿಷ್ಠಿತ ಪ್ರಶಸ್ತಿ ಯಾವ್ದಪ್ಪ ಅಂತಂದ್ರೆ ಅದು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ. ಏನಪ್ಪಾ ಅಂತಂದ್ರೆ ಅತ್ಯುತ್ತಮ ಒಂದು ಪ್ರತಿಷ್ಠಿತ ಚಲನಚಿತ್ರದ ಪ್ರಶಸ್ತಿ ಆಗಿದೆ ನೋಡ್ರಿ. ನೆಕ್ಸ್ಟ್, ರಾಷ್ಟ್ರೀಯ ಅಲ್ಪಸಂಖ್ಯಾತರ ಬಗ್ಗೆ ಕೊಟ್ಟಿದ್ರು ಆಯೋಗದ ಬಗ್ಗೆ. ಇತ್ತೀಚೆಗೆ ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗದ ನೂತನ ಅಧ್ಯಕ್ಷರಾಗಿ ಯಾರನ್ನು ನೇಮಕಗೊಂಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗ ನೋಡ್ರಿ, ಇದು ಕೂಡ ಇಂಪಾರ್ಟೆಂಟ್. ಅಂದ್ರೆ ಸಂವಿಧಾನದಲ್ಲಿ ಕಂಡು ಬರ್ತದೆ ಅದು. ಓಕೆ, ಇದಕ್ಕೆ ಸರಿಯಾದ ಉತ್ತರ ನೋಡ್ರಣ ಏನಪ್ಪಾ ಅಂತಂದ್ರೆ ಆಪ್ಷನ್ಸ್ ಬಿ ನೋಡಿ. ಅರ್ಜಿತ್ ಸಿಂಗ್ ಗ್ರೇವಾಲ್ ಇವ್ರು ಏನಪ್ಪಾ ಅಂತಂದ್ರೆ ರಾಷ್ಟ್ರೀಯ ಅಲ್ಪಸಂಖ್ಯಾತ ಆಯೋಗದ ನೂತನ ಅಧ್ಯಕ್ಷರಾಗಿ ನೇಮಕ ಮಾಡಲಾಗಿದೆ. ಅರ್ಜಿತ್ ಸಿಂಗ್ ಗ್ರೇವಾಲ್. ಓಕೆ, ಅರ್ಜಿತ್ ಸಿಂಗ್ ಗ್ರೇವಾಲ್ ರವರನ್ನು ರಾಷ್ಟ್ರೀಯ ಒಂದು ಹಿಂದುಳಿದ ಆಯೋಗದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ಸಾರಿ, ಅಲ್ಪಸಂಖ್ಯಾತರ ಆಯೋಗ. ಹಿಂದುಳಿದ ಆಯೋಗ ಅಲ್ಲ, ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ ನೋಡ್ರಿ. ಪ್ರಸ್ತುತ ಭಾರತದಲ್ಲಿ 6 ಸಮುದಾಯಗಳನ್ನು ಅಲ್ಪಸಂಖ್ಯಾತರೆಂದು ಕರೆಯಲಾಗುತ್ತಾರೆ. ಓಕೆ, ಎಷ್ಟು ಸಮುದಾಯ ಏನಪ್ಪಾ ಅಂತಂದ್ರೆ 6 ಸಮುದಾಯಗಳನ್ನು ಅಲ್ಪಸಂಖ್ಯಾತರೆಂದು ಗುರುತು ಮಾಡ್ತಾರ. ಅವುಗಳು ಯಾವಪ್ಪ ಅಂತಂದ್ರೆ ಮುಸ್ಲಿಂ, ಕ್ರಿಶ್ಚಿಯನ್, ಸಿಖ್, ಬೌದ್ಧ, ಪಾರ್ಸಿ ಮತ್ತು ಜೈನ್ ಸಮುದಾಯಗಳು. ಇವು 6 ಏನು ಸಮುದಾಯಗಳಿವೆ, ಇವು 6 ಸಮುದಾಯಗಳು ಅಲ್ಪಸಂಖ್ಯಾತರೆಂದು ಗುರುತು ಮಾಡಿದ್ದಾರೆ ನೋಡ್ರಿ. ಇದಕ್ಕೆ ಸಂಬಂಧಿಸಿದಂತೆ ಅಲ್ಪಸಂಖ್ಯಾತ ಆಯೋಗದ ಬಗ್ಗೆ ನೋಡೋದಾದ್ರೆ ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗ 1992ರ ಕಾಯ್ದೆ ಅಡಿಯಲ್ಲಿ ರಚನೆವಾದಂತ ಒಂದು ಶಾಸನಬದ್ಧ ಸಂಸ್ಥೆ ಆಗಿದೆ ನೋಡಿ. ಇದೊಂದು ಸ್ಟ್ಯಾಟ್ಯೂಟರಿ ಬಾಡಿ ಆಗಿದೆ ನೋಡಿ. ಈ ಆಯೋಗವು ಒಬ್ಬ ಅಧ್ಯಕ್ಷ, ಉಪಾಧ್ಯಕ್ಷ ಮತ್ತು 5 ಸದಸ್ಯರನ್ನು ಸೇರಿದಂತೆ ಒಟ್ಟು 7 ಸದಸ್ಯರ ಬಲವನ್ನು ಹೊಂದಿರ್ತದ ಈ ಒಂದು ಅಲ್ಪಸಂಖ್ಯಾತರ ಆಯೋಗ. ಜೈನ ಸಮುದಾಯವನ್ನು 2014ರಲ್ಲಿ ಅಲ್ಪಸಂಖ್ಯಾತರ ಪಟ್ಟಿಗೆ ಸೇರ್ಪಡೆ ಮಾಡ್ತಾರೆ. 2014ರಲ್ಲಿ ಜೈನ ಸಮುದಾಯವನ್ನು ಸೇರಿಸ್ತಾರೆ ನೋಡ್ರಿ ಅಲ್ಪಸಂಖ್ಯಾತರ ಪಟ್ಟಿಗೆ. ನೆಕ್ಸ್ಟ್, ಭಾರತದ ಮೊದಲ ಒಂದು ಖಾತ್ರಿ ಸಫಾರಿ ಬಗ್ಗೆ ಕೊಟ್ಟಿದ್ರು ನ್ಯೂಸ್ ಅಲ್ಲಿ, ಅದ್ರ ಬಗ್ಗೆ ನೋಡೋಣ. ಭಾರತದ ಮೊದಲ ನಗರ ರಾತ್ರಿ ಸಫಾರಿ, ಓಕೆ, ಸಿಟಿ ನೈಟ್ ಸಫಾರಿಯನ್ನು ಎಲ್ಲಿ ನಿರ್ಮಿಸಲು ಸುಪ್ರೀಂ ಕೋರ್ಟ್ ಅನುಮೋದನೆ ನೀಡಿದೆ ಅಂತ ಕೊಟ್ಟಿದ್ದಾರೆ. ನಗರ ರಾತ್ರಿ ಸಫಾರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಲಕ್ನೋ. ಅಂದ್ರೆ ಉತ್ತರ ಪ್ರದೇಶದ ಲಕ್ನೋದಲ್ಲಿ ಒಂದು ಸಿಟಿ ನೈಟ್ ಸಫಾರಿಯನ್ನು ನಿರ್ಮಿಸಲು ಸುಪ್ರೀಂ ಕೋರ್ಟ್ ಏನ್ ಮಾಡಿದೆ ಅಂದ್ರೆ ಅನುಮೋದನೆ ನೀಡಿದೆ. ಇದಕ್ಕೆ ಸರಿಯಾದ ಉತ್ತರ ಅದು ಲಕ್ನೋ. ಸೊ ಉತ್ತರ ಪ್ರದೇಶದಲ್ಲಿ ಕಂಡು ಬರ್ತದೆ. ಉತ್ತರ ಪ್ರದೇಶದ ಲಕ್ನೋದಲ್ಲಿರುವಂತಹ ಕ್ರುಕ್ಕಲ್ ಮೀಸಲು ಅರಣ್ಯದಲ್ಲಿ ಇದನ್ನು ನಿರ್ಮಿಸಲು ಅನುಮೋದನೆ ನೀಡಲಾಗಿದೆ ನೋಡ್ರಿ. ಇದು ಸಿಂಗಾಪುರದ ಪ್ರಸಿದ್ಧ ಒಂದು ನೈಟ್ ಸಫಾರಿ ಮಾದರಿಯಂತೆ ಪ್ರೇರಿತವಾಗಿದೆ ಅಂತ ಹೇಳ್ಬೋದು. ರೈಟ್ ಸೈಡ್ ಅಲ್ಲಿ ನೋಡಬಹುದು ಪ್ರಾಣಿಗಳನ್ನು ಯಾವ ರೀತಿಯಾಗಿ ನೋಡ್ತಾ ಇದ್ದಾರೆ. ಓಕೆ, ನೈಟ್ ಸಫಾರಿ ಅಂತ ನಾವ್ ಹೇಳ್ತೀವಿ. ಪರಿಸರ ಮತ್ತು ವನ್ಯಜೀವಿಗಳಿಗೆ ತೊಂದರೆ ಆಗದಂತೆ ಸುಪ್ರೀಂ ಕೋರ್ಟ್ ಕಟ್ಟುನಿಟ್ಟಾದಂತ ಸೂಚನೆಗಳೊಂದಿಗೆ ಈ ಒಂದು ಅನುಮೋದನೆಯನ್ನು ನೀಡಿದೆ. ರಾತ್ರಿ ವೇಳೆ ಸಫಾರಿ ಅಂದ್ರೆ
ಪ್ರಾಣಿಗಳನ್ನು ನೋಡೋದ್ ನೋಡ್ರಿ. ಓಕೆ, ಅವರು ನೋಡಬಹುದು ಚಿತ್ರದಲ್ಲಿ ಪ್ರಾಣಿಗಳು ನೋಡ್ತಾ ಇದ್ದಾರೆ. ಓಕೆ, ಸ್ಟ್ಯಾಟಿಕ್ ಜಿಕೆಯಲ್ಲಿ ಇದಕ್ಕೆ ಸಂಬಂಧಿಸಿದಂತ ಮಾಹಿತಿ ನೋಡೋದಾದ್ರೆ, ಭಾರತದಲ್ಲಿ ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನವನಗಳನ್ನು ಹೊಂದಿರುವಂತ ರಾಜ್ಯ ಯಾವ್ದಪ್ಪ ಅಂತಂದ್ರೆ ಅದು ಮಧ್ಯಪ್ರದೇಶ್. ಮಧ್ಯಪ್ರದೇಶ ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನವನಗಳನ್ನು ಹೊಂದಿರುವಂತ ರಾಜ್ಯವಾಗಿದೆ ನೋಡ್ರಿ. ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನ ಯಾವ್ದಪ್ಪ ಅಂತಂದ್ರೆ ಅದು ಜಿಮ್ ಕಾರ್ಬೆಟ್ ಅಂತ ಹೇಳ್ತೀವಿ. ಇದು ಉತ್ತರಾಖಂಡದಲ್ಲಿ ಕಂಡು ಬರ್ದ 1936ರಲ್ಲಿ ಒಂದು ಸ್ಥಾಪನೆ ಮಾಡ್ತಾರ. ಭಾರತದ ಸರ್ಕಾರವು ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯನ್ನು 1972ರಲ್ಲಿ ಜಾರಿಗೆ ತರ್ದ. ಓಕೆ, 1972ರಲ್ಲಿ ಏನಪ್ಪಾ ಅಂತಂದ್ರೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅನ್ನು ಜಾರಿ ಮಾಡ್ತಾರ ನೋಡ್ರಿ. ನೆಕ್ಸ್ಟ್, ಖಾಸಗಿ ರಾಕೆಟ್ ವಿಕ್ರಮ್ ಬಗ್ಗೆ ಕೊಟ್ಟಿದ್ರು ಮತ್ತೊಂದ್ಸಲಿ. ಇದ್ರ ಬಗ್ಗೆ ನಿನ್ನೆ ವಿಡಿಯೋದಲ್ಲಿ ನೋಡ್ಕೊಂಡಿವಿ. ಯಾರ ಒಂದು ವಿಡಿಯೋ ನೋಡಿಲ್ಲ ನೋಡ್ರಿ. ಭಾರತ ಮೊದಲ ಖಾಸಗಿ ಆರ್ಬಿಟರ್ ರಾಕೆಟ್ ವಿಕ್ರಮ್ ಒನ್ ಅನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಸ್ಕೈ ರೂಟ್ ಏರೋಸ್ಪೇಸ್ ಅಂತ ಗೊತ್ತು ನಿಮ್ಗೆ, ಆದ್ರೂ ಕೂಡ ಇನ್ನೊಂದ್ಸಲ ಬಂದಿದೆ ನೋಡಿ ನ್ಯೂಸ್ ಅಲ್ಲಿ, ಅದಕ್ಕೆ ಹಾಕಿದ್ದೀನಿ. ಓಕೆ, ಹೈದರಾಬಾದ್ ಮೂಲದ ಸ್ಕೈ ರೂಟ್ ಏರೋಸ್ಪೇಸ್ ಸಂಸ್ಥೆ ಏನ್ ಮಾಡಿದೆ ಅಂದ್ರೆ ವಿಕ್ರಮ್ ಒನ್ ಅನ್ನು ಅಭಿವೃದ್ಧಿ ಪಡಿಸಿದೆ. ಇದು 4 ಹಂತದ ರಾಕೆಟ್ ಆಗಿದ್ದು ಶ್ರೀಹರಿಕೋಟದಿಂದ ಯಶಸ್ವಿಯಾಗಿ ಉಡಾವಣೆ ಮಾಡಲಾಗಿದೆ ನೋಡಿ. ಇದರಲ್ಲಿ ವಿಶೇಷತೆ ಏನಪ್ಪಾ ಅಂತಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ಒಂದೇ ಮಾತರಂ ಎಂಬ ಒಂದು ಕೈಬರಹದ ಪೋಸ್ಟ್ ಕಾರ್ಡ್ ಅನ್ನು ಇದು ಬಾಹ್ಯಾಕಾಶಕ್ಕೆ ಕೊಂಡೊಯ್ದಿದೆ ಎಂಬುದು ಪ್ರಮುಖವಾದಂತ ವಿಶೇಷತೆ ಅಂತ ಹೇಳ್ಬೋದು. ವಿಕ್ರಮ್ ಒನ್ ಇದರ ಅಭಿವೃದ್ಧಿಪಡಿಸಿದಂತ ಸಂಸ್ಥೆ ಸ್ಕೈ ರೂಟ್ ಏರೋಸ್ಪೇಸ್. ಇದು ಪ್ರೈವೇಟ್ ಸಂಸ್ಥೆ ಆಗಿದೆ ನೋಡಿ. ಭಾರತದಲ್ಲಿ ಮೊದಲ ಒಂದು ಪ್ರೈವೇಟ್ ಸಂಸ್ಥೆ ಈ ರೀತಿಯಾಗಿ ಮಾಡಿದೆ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಬಗ್ಗೆ ನೋಡಿದ್ರೆ 1969 ಆಗಸ್ಟ್ 15ರಂದು ಸ್ಥಾಪನೆ ಆದ. ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿದೆ. ಪ್ರಸ್ತುತ ಅಧ್ಯಕ್ಷರು ವಿ ನಾರಾಯಣ ರಾವ್ ಅವರು ಇದ್ದಾರೆ. ಭಾರತ ಮೊಟ್ಟ ಮೊದಲ ಉಪಗ್ರಹ ಯಾರಪ್ಪ ಅಂತಂದ್ರೆ ಆರ್ಯಭಟ್ಟವನ್ನು 1975ರಲ್ಲಿ ಉಡಾವಣೆ ಮಾಡಲಾಗುತ್ತದೆ. ನೆಕ್ಸ್ಟ್, ನಿಫ್ಟಿ 500 ಅಹಿಂಸಾ ಸೂಚ್ಯಂಕ ಬಿಡುಗಡೆ ಮಾಡಿದ್ದಾರೆ. ಪ್ರಾಣಿ ಕಲ್ಯಾಣ ಮತ್ತು ಅಹಿಂಸಾ ತತ್ವಗಳನ್ನು ಪಾಲಿಸುವಂತ ಕಂಪನಿಗಳಿಗಾಗಿ ಅಹಿಂಸಾ ಸೂಚ್ಯಂಕವನ್ನು ಯಾರು ಬಿಡುಗಡೆ ಮಾಡುತ್ತಾರಂತ ಕೊಟ್ಟಿದ್ದಾರೆ. ಅಹಿಂಸಾ ಸೂಚ್ಯಂಕ ಇದಕ್ಕೆ ಸರಿಯಾದ ಉತ್ತರ NSE, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಕರಿತೀವಿ. ಇದಕ್ಕೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಏನಪ್ಪಾ ಅಂತಂದ್ರೆ ಹೊಸದಾಗಿ ನಿಫ್ಟಿ 500 ಅಹಿಂಸಾ ಸೂಚ್ಯಂಕವನ್ನು ಪರಿಚಯಿಸಿದೆ. ಯಾವುದು ನಿಫ್ಟಿ ಪರಿಚಯ ಮಾಡಿದೆ ನೋಡಿ ಹೊಸದಾಗಿ. ಯಾವುದು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಪರಿಚಯ ಮಾಡಿದೆ ನೋಡಿ. ಪ್ರಾಣಿಗಳಿಗೆ ಹಾನಿ ಮಾಡುವಂತ ಅಥವಾ ಶೋಷಿಸುವಂತ ಕಂಪನಿಗಳನ್ನು ಈ ಒಂದು ಪಟ್ಟಿಯಿಂದ ಕಡ್ಡಾಯವಾಗಿ ಕೈ ಬಿಡಲಾಗಿದೆ ಅಂತ ಹೇಳ್ಬೋದು. ಅಂದ್ರೆ ಕೆಂಪು ಪಟ್ಟಿ ಮತ್ತು ಕಿತ್ತಳೆ ಬ್ಯಾಂಡ್ ಅಂತ ಹೇಳ್ತಾರೆ. ಇದು ಷೇರು ಮಾರುಕಟ್ಟೆಯಲ್ಲಿ ನೈತಿಕ ಮತ್ತು ಅಹಿಂಸಾತ್ಮಕ ಒಂದು ಹೂಡಿಕೆಯನ್ನು ಉತ್ತೇಜಿಸುವಂತ ಗುರಿಯನ್ನು ಹೊಂದಿದೆ. ಗೂಳಿ ಮತ್ತು ಕರಡಿ ಎಂಬುದು ಏನಪ್ಪಾ ಅಂತಂದ್ರೆ ಷೇರು ಮಾರುಕಟ್ಟೆಗೆ ಸಂಬಂಧಿಸಿದ ನೋಡ್ರಿ. ರೈಟ್ ಸೈಡ್ ಅಲ್ಲಿ ನೋಡಬಹುದು. ಗೂಳಿ ಅಂದ್ರೆ ಅಪ್ ಆಗ್ತಿರ್ತದ, ಕರಡಿ ಅಂದ್ರೆ ಡೌನ್ ಆಗ್ತಿರ್ತದ. ಸ್ಟ್ಯಾಟಿಕ್ ಜಿಕೆಯಲ್ಲಿ ಇದರ ಬಗ್ಗೆ ನೋಡೋದಾದ್ರೆ NSE, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಕರಿತೀವಿ. ಇದು 1992ರಲ್ಲಿ ಸ್ಥಾಪನೆ ಆಗ್ತದ. ಇದರ ಒಂದು ಕೇಂದ್ರ ಕಚೇರಿ ಮುಂಬೈನಲ್ಲಿ ಇದೆ. ಭಾರತದ ಅತಿ ಹಳೆಯ ಒಂದು ಷೇರುಪೇಟೆ ಯಾವ್ದಪ್ಪ ಅಂತಂದ್ರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಕರಿತೀವಿ. ಭಾರತ ಅತ್ಯಂತ ಹಳೆಯ ಷೇರುಪೇಟೆ ಯಾವ್ದಂದ್ರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಇದು 1875ರಲ್ಲಿ ಸ್ಥಾಪನೆ ಆಗ್ತದೆ. ಇದ್ರ ಮೇಲೆ ಕ್ವಶನ್ ಆಗಿದೆ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ನ ಒಂದು ಕೇಂದ್ರ ಕಚೇರಿ ಎಲ್ಲಿದೆ ಅಂದ್ರೆ ಅದು ಕೂಡ ಮುಂಬೈನಲ್ಲಿದೆ. ಇದು 1875ರಲ್ಲಿ ಸ್ಥಾಪನೆ ಆಗ್ತದ. ಭಾರತ ಷೇರು ಮಾರುಕಟ್ಟೆಯನ್ನು ನಿಯಂತ್ರಿಸುವಂತ ಉನ್ನತ ಸಂಸ್ಥೆ ಯಾವ್ದಪ್ಪ ಅಂತಂದ್ರೆ ಅದು ಸೆಬಿ ಆಗಿದೆ. ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ನಾವು ಕರಿತೀವಿ. ಸೆಬಿ ಬಗ್ಗೆ ಕೂಡ ಫುಲ್ ಫಾರ್ಮ್ ಕೇಳಿದ್ದಾರೆ. ಸೆಕ್ಯೂರಿಟಿ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ಕರಿತಾರೆ ಅದಕ್ಕೆ. ನೆಕ್ಸ್ಟ್, ಇತ್ತೀಚೆಗೆ ಲೋಕನಾಯಕ ಜಯಪ್ರಕಾಶ್ ನಾರಾಯಣ್ ಈ ಲೈಬ್ರರಿಯನ್ನು ಎಲ್ಲಿ ಉದ್ಘಾಟಿಸಲಾಯಿತು ಅಂತ ಕೊಟ್ಟಿದ್ದಾರೆ. ಯಾವೊಂದು ಸ್ಥಳದಲ್ಲಿ ಜಯಪ್ರಕಾಶ್ ನಾರಾಯಣ್ ಅವರ ಒಂದು ಲೈಬ್ರರಿ ತೆರೆದಿದ್ದಾರೆ ಅಂತ ಕೊಟ್ರ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದ್ರೆ ನವದೆಹಲಿ ನೋಡ್ರಿ. ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಇದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಏನ್ ಮಾಡಿದ್ದಾರೆ ಅಂದ್ರೆ ಇತ್ತೀಚೆಗೆ ನವದೆಹಲಿಯಲ್ಲಿ ಈ ಒಂದು ಸಾರ್ವಜನಿಕ ಡಿಜಿಟಲ್ ಗ್ರಂಥಾಲಯವನ್ನು ಉದ್ಘಾಟನೆ ಮಾಡಿದ್ದಾರೆ. ವಿದ್ಯಾರ್ಥಿಗಳ ಸ್ಪರ್ಧಾತ್ಮಕ ಪರೀಕ್ಷೆ ಆಕಾಂಕ್ಷಿಗಳಿಗೆ ಮತ್ತು ಸಂಶೋಧಕರಿಗೆ ಉಚಿತ ಡಿಜಿಟಲ್ ಸಂಪನ್ಮೂಲ ಒದಗಿಸುವುದು ಇದರ ಪ್ರಮುಖ ಒಂದು ಉದ್ದೇಶ ಆಗಿದೆ ಅಂತ ಹೇಳ್ಬೋದು. ಓಕೆ, ಜಯಪ್ರಕಾಶ್ ನಾರಾಯಣ್ ಒಂದು ಲೈಬ್ರರಿ. ಜಯಪ್ರಕಾಶ್ ನಾರಾಯಣ್ ಅವ್ರ ಬಗ್ಗೆ ನೋಡೋದಾದ್ರೆ ಇವರನ್ನು ಲೋಕನಾಯಕ ಎಂದು ಕರೀತಾರ. ಇವರು ಜನಪ್ರಿಯ ಆಗಿರುತ್ತೆ ನೋಡ್ರಿ. ಇವರು 1974ರಲ್ಲಿ ಅಂದಿನ ಸರ್ಕಾರದ ವಿರುದ್ಧ ಸಂಪೂರ್ಣ ಕ್ರಾಂತಿ ಟೋಟಲ್ ರೆವಲ್ಯೂಷನ್ ಚಳವಳಿಯನ್ನು ಆರಂಭ ಮಾಡುತ್ತಾರೆ. ಯಾರು? ಲೋಕನಾಯಕ ಜಯಪ್ರಕಾಶ್ ನಾರಾಯಣ್. ಲೋಕನಾಯಕ ಎಂದು ಯಾರು ಕರೀತಾರಂತ ಕೊಟ್ಟಿದ್ರು ಜಯಪ್ರಕಾಶ್ ನಾರಾಯಣ್.
ಇವರ ಒಂದು ಸಮಾಜ ಸೇವೆಗಾಗಿ 1999ರಲ್ಲಿ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಯಾವ ವರ್ಷ ಭಾರತ ರತ್ನ ಪ್ರಶಸ್ತಿ ಪಡೆದಿದೆ ಅಂದ್ರೆ 1999ರಲ್ಲಿ. ನೆಕ್ಸ್ಟ್, ಭಾರತದ ಮೊದಲ ಆಳವಾದಂತ ಭೂಗರ್ಭ ಶಾಖದ ಬಾವಿಗಳನ್ನು ಎಲ್ಲಿ ನಿರ್ಮಿಸಲಾಗುತ್ತಿದೆ ಅಂತ ಕೊಟ್ಟಿದ್ದಾರೆ. ಭೂಗರ್ಭ ಭೂಗರ್ಭ ಶಾಖದ ಒಂದು ಬಾವಿಗಳನ್ನು ಎಲ್ಲಿ ನಿರ್ಮಿಸಲಾಗುತ್ತಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ಸಿ ನೋಡಿ, ಪುಂಗಾ ಕಣಿವೆ, ಲಡಾಖ್. ಲಡಾಖ್ನ ಒಂದು ಪುಂಗಾ ಕಣಿವೆಯಲ್ಲಿ ಈ ಒಂದು ಭೂಗರ್ಭ ಶಾಖವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ನೋಡಬಹುದು ರೈಟ್ ಸೈಡ್ ಅಲ್ಲಿ ಚಿತ್ರ ಕೂಡ ಇದೆ. ಓಕೆ, ಲಡಾಖ್ನ ಒಂದು ಪೂಂಗಾ ಕಣಿವೆಯಲ್ಲಿ ONGC ಎನರ್ಜಿ ಸೆಂಟರ್ ಯಶಸ್ವಿಯಾಗಿ ಆಳವಾದಂತ ಭೂಶಾಖದ ಬಾವಿಗಳನ್ನು ಕೊರೆದಿದೆ ಅಂತ ಹೇಳ್ಬೋದು. ONGC ನ್ಯಾಷನಲ್ ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಒಂದು ಕಾರ್ಪೊರೇಷನ್ ಅಂತ ಹೇಳ್ಬೋದು ನಾವು. ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್. ಭೂಮಿ ಆಳದಲ್ಲಿರುವಂತಹ ನೈಸರ್ಗಿಕ ಶಾಖವನ್ನು ಬಳಸಿ ವಿದ್ಯುತ್ ಉತ್ಪಾದಿಸುವುದು ಇದರ ಒಂದು ಪ್ರಮುಖ ಒಂದು ಉದ್ದೇಶವಾಗಿದೆ ನೋಡಿ. ಭೂಮಿಯಲ್ಲಿರುವಂತ ಏನ್ ನೈಸರ್ಗಿಕ ಶಾಖ ಇದೆ ಅದನ್ನು ಬಳಕೆ ಮಾಡಿಕೊಂಡು ವಿದ್ಯುತ್ ಅನ್ನು ಉತ್ಪಾದನೆ ಮಾಡುವುದು ಇದರ ಒಂದು ಪ್ರಮುಖ ಯೋಜನೆ ಆಗಿದೆ. ಇದು ದಿನದ 24 ಗಂಟೆಗಳು ಕೂಡ ನಿರಂತರವಾಗಿ ಲಭ್ಯ ಇರುವಂತ ಶುದ್ಧ ಶಕ್ತಿ ಆಗಿದೆ ನೋಡ್ರಿ. ಕ್ಲೀನ್ ಎನರ್ಜಿ ಅಂತ ಹೇಳ್ಬೋದು. 24 ಗಂಟೆ ಕೂಡ ಕೆಲಸ ಮಾಡ್ತದ. ಓಕೆ, ಇದನ್ನೇನು ಯಾರು ತಂದಿದ್ದಾರೆ? ONGC ತಂದಿದ್ದಾರೆ. ಇಲ್ಲಿ ಪೂಂಗಾ ಕಣಿವೆ ಎಲ್ಲಿ ಕಂಡು ಬರ್ತದೆ? ಲಡಾಖ್ನಲ್ಲಿ ಕಂಡು ಬರ್ತದೆ. ಭೂಶಾಖದ ಬಗ್ಗೆ ನೋಡೋದಾದ್ರೆ ಇದೊಂದು ನವೀಕರಿಸಬಹುದಂತ ಇಂಧನ ಮೂಲವಾಗಿದೆ ನೋಡಿ. ಓಕೆ, ರಿನ್ಯೂನಬಲ್. ಓಕೆ, ರಿನ್ಯೂವೇಬಲ್ ಏನಿದೆ ಅಂದ್ರೆ ನವೀಕರಣ ಮಾಡಬಹುದು ಭೂಶಾಖವನ್ನು. ಭಾರತದ ಪ್ರಮುಖ ಭೂಶಾಖ ಪ್ರದೇಶಗಳು ಯಾವಪ್ಪ ಅಂತಂದ್ರೆ ಮಣಿಕರಣ, ಇದು ಹಿಮಾಚಲ ಪ್ರದೇಶದಲ್ಲಿ ಕಂಡು ಬರ್ತದ. ಪೂಂಗಾ ಕಣಿವೆ ಲಡಾಖ್ನಲ್ಲಿ ಕಂಡು ಬರ್ತದ. ಮತ್ತು ತಪೋವನ್ ಎಂಬುದು ಏನಪ್ಪಾ ಅಂತಂದ್ರೆ ಉತ್ತರ ಖಂಡದಲ್ಲಿ ಕಂಡು ಬರುವಂತ ಭೂಶಾಖ ಒಂದು ಪ್ರದೇಶ ಆಗಿದೆ ನೋಡಿ. ONGC ಅಂದ್ರೆ ಏನಪ್ಪಾ ಅಂತಂದ್ರೆ ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್ ಅಂತ ಹೇಳ್ತೀವಿ. ಇದು ಸ್ಥಾಪನೆ ಆಗಿದ್ದು 1956ರಲ್ಲಿ ಇದು ಸ್ಥಾಪನೆ ಆಗ್ತದ. ಭಾರತದ ಒಂದು ಮಹಾರತ್ನ ಒಂದು ಕಂಪನಿ ಆಗಿದೆ ನೋಡ್ರಿ. ಭಾರತದ ಮಹಾರತ್ನ ಕಂಪನಿ ಅದಾಗಿದೆ ONGC, ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಆಫ್ ಕಾರ್ಪೊರೇಷನ್ ಅಂತ ಕರೆಯುತ್ತಾರೆ. ನೋಡಿ ಸ್ನೇಹಿತರೆ, ಈ ಒಂದು ಮಾಹಿತಿ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸಬರಾದರು ಸಬ್ಸ್ಕ್ರೈಬ್ ಆಗಿ ಜಲ್ದಿ. ಅದೇ ರೀತಿ ನಿಮ್ಮ ಒಂದು ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ. ಕೊನೆಯದಾಗಿ ಪ್ರಮುಖ ಆನ್ಲೈನ್ ಸಿದ್ಧ ನೋಡ್ರಿ. ರಾಜಸ್ಥಾನದ ಅಜ್ಮೇರ್ದಲ್ಲಿರುವಂತಹ ಪ್ರಸಿದ್ಧ ಅನಸಾಗರ ಸರೋವರವು ನೆಲೆಗೊಂಡಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ನೀತಿ ಆಯೋಗವು ಮೊದಲ ಬಾರಿಗೆ ಬಿಡುಗಡೆ ಮಾಡಿದಂತ ಹೂಡಿಕೆ ಸ್ನೇಹ ಸೂಚ್ಯಂಕದಲ್ಲಿ ಗುಜರಾತ್ ಮೊದಲ ಸ್ಥಾನ ಪಡೆದುಕೊಂಡಿದೆ. ಅದೇ ರೀತಿಯಾಗಿ ಕೇಂದ್ರ ಸರ್ಕಾರವು ಮೊಬೈಲ್ ಫೋನ್ ಉತ್ಪಾದನೆ ಉತ್ತೇಜಿಸಲು 62,500 ಕೋಟಿ ರೂಪಾಯಿ ವೆಚ್ಚದ ಹೊಸ ಯೋಜನೆಗೆ ಅನುಮೋದನೆ ನೀಡಿದ್ದಾರೆ. ಅದೇ ರೀತಿಯಾಗಿ INS ಮಾಲ್ವನ್ ಅಂತ ಕರಿತೀವಿ ಎಂಬುದೇನಪ್ಪಾ ಅಂತಂದ್ರೆ ಭಾರತೀಯ ನೌಕಾಪಡೆಯ ಆಳವಿಲ್ಲದಂತ ನೀರಿನ ಜಲಾಂತರ್ಗಾಮಿ ವಿರೋಧಿ ಯುದ್ಧ ನೌಕೆ ಆಗಿದೆ ನೋಡಿ. ಇದೊಂದು ಯುದ್ಧ ನೌಕೆ INS ಮಾಲ್ವನ್ ನೋಡ್ರಿ. ಓಕೆ, ಇದಷ್ಟೇನಪ್ಪಾ ಅಂತಂದ್ರೆ ಪ್ರಮುಖ ಪ್ರಚಲಿತ ಘಟನೆ ಬಗ್ಗೆ ಸಂಬಂಧಿಸಿದಂತ ಮಾಹಿತಿ ಆಯ್ತು. ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಗೆ ಕಮೆಂಟ್ ಮಾಡಿ ನಿಮ್ಮ ಒಂದು ಅನಿಸಿಕೆಯನ್ನು ಯಾವ ರೀತಿಯಾಗಿ ಇದೆ ಅಂತ ವಿಡಿಯೋ. ಅದೇ ರೀತಿಯಾಗಿ ನಮ್ಮ ಒಂದು ಅನಿಸಿಕೆಯನ್ನು ಕೂಡ ಕಮೆಂಟ್ ಮಾಡಿದ ನಂತರ ಆ ಒಂದು ಇನ್ಸ್ಟಾಗ್ರಾಮ್ ಕೂಡ ಜಾಯ್ನ್ ಆಗಿ, ವಾಟ್ಸಪ್ ಟೆಲಿಗ್ರಾಮ್ ಗ್ರೂಪ್ ಇದೆ ನೋಡಿ, ಅದಕ್ಕೂ ಕೂಡ ಜಾಯ್ನ್ ಆಗಿ ಸ್ನೇಹಿತರೆ. ಹೋಗ ಸ್ನೇಹಿತರೆ, ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬೈ.